ವಾಟ್ ಮೈ ಡಿಯರ್ ಅರ್ಜುನ್, ಹೇಗಿದ್ಯೋ? ಯಾಕಿಷ್ಟು ಬೇಜಾರಲ್ಲಿದ್ಯಾ? ಯಾಕೆ ಅರ್ಜುನ್ ನಾನು ಹತ್ರ ಬಂದರೆ ದೂರ ತಳ್ತೀಯಾ? ನಾನಂದರೆ ನಿಂಗೆ ಇಷ್ಟ ಇಲ್ವಾ? ನೋಡು ಮಯೂರಿ, ಈಗ ಮೈ ಮೇಲೆ ಬಿದ್ದು ಮಾತಾಡ್ಸೋದನ್ನ ಮೊದಲು ನಿಲ್ಲಿಸು. ನನಗಿದೆಲ್ಲ ಇಷ್ಟ ಆಗಲ್ಲ. ಅಲ್ಲ ಕಣೋ ಅರ್ಜುನ್, ನೀನೇನು ಹೇಳಬೇಡ. ಮೊದಲು ರೂಮಿಂದ ಹೊರಗೋಗು, ಆಮೇಲೆ ನಾನೇ ರೂಮಿಂದ ಆಚೆ ಬರ್ತೀನಿ, ಅವಾಗಿಬ್ರು ಮಾತಾಡೋಣ. ಇದೇನೋ ಅರ್ಜುನ್, ನನ್ನೇ ರೂಮಿಂದ ಹೊರಗೋಗು ಅಂತಿದ್ಯಾ? ನಾನು ಈ ಮನೆಗೆ ನಿನ್ನ ಮದುವೆ ಆಗೋದಕ್ಕೆ ಅಂತಲೇ ಬಂದಿರೋಳು. ನನಗೆ ಅಂತ ಆಫ್ಟರ್ 10 ನಿಮಿಷ ಟೈಮ್ ಕೂಡ ಕೊಡಲ್ವಲ್ಲ ನೀನು? ನನ್ನ ಬಗ್ಗೆ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ಯಾ? ಮಯೂರಿ, ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಮೂಡಿಲ್ಲ. ದಯವಿಟ್ಟು ಹೊರಗೋಗು. ಇಲ್ಲ, ನಾನು ಎಲ್ಲೂ ಹೋಗಲ್ಲ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋರ್ಗೂ ನಾನು ಎಲ್ಲೂ ಹೋಗಲ್ಲ. ಹೇಳು, ನೀನು ನನ್ನ ಮದುವೆ ಆಗ್ತೀಯೋ ಇಲ್ವೋ? ನನ್ನ ಕಂಡ್ರೆ ನಿನ್ಗೆ ಇಷ್ಟ ಇದೆಯಾ ಇಲ್ವಾ? ಈ ಮಯೂರಿಗೆ ನಾನು ಸತ್ಯ ಹೇಳೋ ತನಕ ಬಿಡಲ್ಲ ಅನಿಸುತ್ತೆ. ಇವಳಿಗಿರೋ ನಿಜ ವಿಚಾರ ತಿಳಿಸಿದ್ರೆ ಬೆಟರ್. ಇಲ್ಲದೇ ಇದ್ರೆ ನನ್ನನ್ನು ಮದುವೆ ಆಗ್ತೀನಿ ಅಂತ ಕಂಚು ಕಟ್ಕೊಂಡು ತಲೆ ಕೆಡಿಸ್ಕೋತಾಳೆ. ಮಾತಾಡೋ, ಯಾಕೆ ಹಾಗೆ ನಿಂತ್ಕೊಂಡಿದ್ಯಾ? ನೀನು ನನ್ನನ್ನು ಮದುವೆ ಆಗ್ತೀಯಾ ತಾನೇ? ಐ ಆಮ್ ರಿಯಲಿ ಸಾರಿ ಮಯೂರಿ. ನಿನ್ನ ಹರ್ಟ್ ಮಾಡೋ ಉದ್ದೇಶ ನನಗಿಲ್ಲ. ಹಾಗೆ ನಿನ್ನ ಮದುವೆ ಆಗ್ತೀನಿ ಅಂತ ಸುಳ್ಳು ಕಾನ್ಫಿಡೆನ್ಸ್ ಕೊಡೋದಕ್ಕೂ ಆಗಲ್ಲ ನನಗೆ. ಅಂದರೆ ನಿನ್ನ ಮಾತಿನ ಅರ್ಥ? ಸಿಂಪಲ್, ನಾನು ನಿನ್ನ ಮದುವೆ ಆಗಲ್ಲ. ಮದುವೆ ಆಗೋದಕ್ಕೆ ಸಾಧ್ಯನೂ ಇಲ್ಲ. ಅರ್ಜುನ್, ಏನು ಹೇಳ್ತಿದ್ಯಾ ನೀನು? ನನಗೇನು ಕಮ್ಮಿ ಆಗಿದೆ ಅಂತ ನೀನು ನನ್ನ ಮದುವೆ ಆಗಲ್ಲ ಅಂತಿದ್ಯಾ? ನೋಡು ಮಯೂರಿ, ಮಿಸ್ಟೇಕ್ ಮಾಡ್ಕೋಬೇಡ. ನೀನು ಒಳ್ಳೆ ಹುಡುಗಿನೇ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ನಂದು ನಿಂದು ಒಳ್ಳೆ ಜೋಡಿನೇ. ಆದರೆ ನನಗೆ ಸದ್ಯಕ್ಕೆ ಮದುವೆ ಆಗೋ ಯಾವ ಐಡಿಯಾನೂ ಇಲ್ಲ. ಪರವಾಗಿಲ್ಲ ಅರ್ಜುನ್, ನೀನು ಯಾವಾಗ ಮದುವೆ ಆಗ್ತೀನಿ ಅಂತ ಹೇಳ್ತೀವಿ ಅಲ್ಲಿ ತನಕ ನಾನು ವೆಯ್ಟ್ ಮಾಡ್ತೀನಿ. ಯಾಕೆ ನೀನು ನನ್ನ ಮಾತನ್ನ ಅರ್ಥ ಮಾಡ್ಕೋತಾ ಇಲ್ಲ? ಇಷ್ಟು ಡೈರೆಕ್ಟಾಗಿ ಹೇಳಿದ್ರು ನಿನ್ನೆ ಮದುವೆ ಆಗ್ತೀನಿ ಅಂತ ಯಾಕೆ ಹಠ ಮಾಡ್ತಾ ಇದೆಯಾ? ನೋಡು, ನೀನು ಎಷ್ಟೇ ದಿನಕ್ಕಾದರೂ ನಾನು ನಿನ್ನ ಮದುವೆ ಆಗೋದಕ್ಕಾಗಲ್ಲ. ಅರ್ಥ ಆಯ್ತಾ? ಮತ್ತೀಗ ತಾನೇ ನಾನು ನೀನು ಒಳ್ಳೆ ಜೋಡಿ ಅಂತ ಹೇಳಿದೆ. ಬಟ್ ಲೈಫ್ ಪಾರ್ಟ್ನರ್ ಆಗಲ್ಲ, ಒಬ್ಬ ಒಳ್ಳೆ ಫ್ರೆಂಡ್ ಆಗಿ. ಇವಾಗ ನಿನಗೆ ಕ್ಲಿಯರಾಗಿ ಅರ್ಥ ಆಯ್ತಾ? ನಾನು ಹೇಳಿದ್ದು ನಿನಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಪ್ಲೀಸ್. ಇನ್ನು ಮುಂದೆ ನನಗೆ ಕಾಯೋದಕ್ಕಾಗಲ್ಲ ಕಣ್ರಿ ಅಮೃತ ಅವರೇ. ಇಷ್ಟು ದಿನ ನೀವು ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೆ. ನೀವು ಅಕ್ಸೆಪ್ಟ್ ಮಾಡಲೇ ಇಲ್ಲ. ನಾಳೆ ನಿಮ್ಮ ಮನೆಗೆ ಬಂದು ನಿಮ್ಮ ಕೈ ಹಿಡಿದು ನಿಮ್ಮ ಮನೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟಿ ನಮ್ಮ ಅಮ್ಮ ಅಜ್ಜಿ ಮುಂದೆ ನಿಲ್ಲಿಸಿ ನೀವೇ ಈ ಮನೆ ಸೊಸೆ, ನೀವೇ ನನ್ನ ಹೆಂಡತಿ ಅಂತ ತೋರಿಸ್ತೀನಿ. ಹಾಂ, ಹೀಗೆಲ್ಲ ಮಾಡಬೇಕು ಅಂತ ನನಗೂ ಆಸೆ. ಆದರೆ ಏನು ಮಾಡಲಿ, ಇದು ರಿಯಲ್ ಲೈಫ್ ಅಲ್ಲ. ಇದೆಲ್ಲ ಏನಿದ್ರು ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ರೀ ಅಮೃತ ಅವರೇ, ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ರಿ. ನಮ್ಮ ಮನೇಲಿ ಅಜ್ಜಿ ಅಮ್ಮ ಇಬ್ಬರು ಮದುವೆ ಆಗು ಅಂತ ಬಂಬಡಿ ಬಜಾಯಿಸ್ತಾ ಇದ್ದಾರೆ. ಆ ಮಯೂರಿ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ರು ನನ್ನ ಮದುವೆ ಆಗು ಅಂತ ಹಿಂದೆ ಬಿದ್ದಿದ್ದಾಳೆ. ನಾನು ನಿಮ್ಮಿಂದೆ ಮದುವೆ ಆಗುವಂತ ಬಿದ್ದಿದ್ದೀನಲ್ಲ, ಹಾಗೆ ಅದು ಸಾಧ್ಯ ಇಲ್ಲ ಅಂತ ಅವಳಿಗೆ ಗೊತ್ತಿಲ್ಲ. ರೀ ಅಮೃತ ಅವರೇ, ನನಗಿಂತ ಒಳ್ಳೆ ಹುಡುಗ ಮತ್ತೆ ಸಿಗಲ್ಲ ಕಣ್ರಿ. ಅಲ್ಲ, ನನ್ನಲ್ಲಿ ಏನು ಕಮ್ಮಿ ಆಗಿದೆ ಅಂತ ನೀವು ನನ್ನ ಪ್ರೀತಿ ಮಾಡೋದಕ್ಕೆ ಒಪ್ಕೋತಾ ಇಲ್ಲ? ಸರಿ, ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆಲ್ಲ ನಾನು ಕಣ್ಣು ಮುಚ್ಕೊಂಡು ಒಪ್ಕೋತೀನಿ. ಹಾಗೆ ನೀವು ನನ್ನ ಪ್ರೀತಿ ಮಾಡೋದಕ್ಕೆ ಒಪ್ಕೋಬೇಕು, ಸರಿನಾ? ನಾಳೆ ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು. ಎರಡರಲ್ಲಿ ಒಂದೇನು, ತೀರ್ಮಾನ ಆಗೋದೇ ಒಂದೇ. ನೀವು ನನ್ನ ಮದುವೆ ಆಗೋದಕ್ಕೆ ಒಪ್ಕೋಬೇಕು. ಒಪ್ಕೋತೀರಾ? ಅದು ಬಿಟ್ಟರೆ ನಿಮಗೆ ಬೇರೆ ದಾರಿನೇ ಇಲ್ಲ.
ಹೇಳಿ ವಿಕ್ರಮ್ ಅವರೇ, ಏನು ವಿಷಯ? ಐ ಆಮ್ ಸಾರಿ ವಿಷ್ಣು ಅವರೇ. ಸಾರಿನಾ? ಯಾಕೆ? ನೀವೇನು ತಪ್ಪು ಮಾಡಿದ್ದೀರ ಅಂತ ಸಾರಿ ಕೇಳ್ತಾ ಇದ್ದೀರಾ? ಇಲ್ಲ, ನಿನ್ನೆ ನೀವು ನಮ್ಮ ಆಫೀಸಿಗೆ ಬಂದಾಗ ನನ್ನ ಮಗಳು ನಿಮ್ಮ ಹತ್ರ ಸರಿಯಾಗಿ ಮಾತಾಡಲಿಲ್ಲ. ಜೊತೆಗೆ ನೀವು ಮಾತಾಡ್ಸಿದ್ರು ಅವಳು ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಅದಕ್ಕೆ ನೀವು ಬೇಜಾರು ಮಾಡ್ಕೊಂಡ್ರೇನೋ ಅಂತ. ನೋ, ಇಟ್ಸ್ ಓಕೆ. ಆ ವಿಷಯ ನಾನು ಯಾವಾಗಲೂ ಮರೆತುಬಿಟ್ಟೆ. ಅದು ನಿಮ್ಮ ದೊಡ್ಡ ಗುಣ ಸರ್. ಆದರೆ ನಿನ್ನೆ ನನ್ನ ಮಗಳು ಮೊದಲನೇ ಸರಿ ಆಫೀಸಿಗೆ ಬಂದಿದ್ದು. ಅವಳಿಗೆ ಈ ಆಫೀಸ್ ಕೆಲಸಗಳು ಅದು ರೊಟೀನ್ ಎಲ್ಲ ಅಭ್ಯಾಸ ಇಲ್ಲ. ಬಹುಶಃ ಅದಕ್ಕೆ ಆ ಥರ ಬಿಹೇವ್ ಮಾಡಿದ್ಲು ಅನಿಸುತ್ತೆ. ನೀವು ಬೇಜಾರು ಮಾಡ್ಕೋಬೇಡಿ ಸರ್. ಹಾಗೇನಿಲ್ಲ. ನೀವ್ಯಾಕೆ ಇನ್ನೂ ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ? ಹೆಣ್ಮಕ್ಳಿಗೆ ಹೊಸಬ್ರ ಹತ್ರ ಮಾತಾಡೋದಕ್ಕೆ ಸಹಜವಾಗಿ ಸಂಕೋಚ ಆಗುತ್ತೆ. ಹಾಗಾಗಿ ನಿಮ್ಮ ಮಗಳು ನನ್ನ ಹತ್ರ ಆ ರೀತಿ ನಡ್ಕೊಂಡಿದ್ದಾಳೆ. ಅದು ಬಿಡಿ, ಅಗ್ರಿಮೆಂಟ್ ರೆಡಿ ಇದೆಯಾ? ಹಾಂ ಸರ್, ರೆಡಿಯಾಗಿದೆ. ಓ ಸರಿ, ಹಾಗಾದರೆ ನಾಳೆ ನಿಮ್ಮ ಆಫೀಸಿಗೆ ಬಂದು ನಾನು ಸೈನ್ ಮಾಡ್ತೀನಿ. ಬೇಡ ಸರ್, ಈ ಸಾರಿ ನಾನೇ ನಿಮ್ಮ ಆಫೀಸಿಗೆ ಬಂದು ಸೈನ್ ಮಾಡಿಸ್ಕೊಂಡು ಹೋಗ್ತೀನಿ. ಓ ದಟ್ಸ್ ಗುಡ್. ಅದು ಇನ್ನೂ ಒಳ್ಳೆಯದೇ. ನೀವು ನಮ್ಮ ಆಫೀಸ್ ನೋಡಿದಾಗತ್ತೆ. ಖಂಡಿತ ಬನ್ನಿ. ನಾಳೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಶೋರ್ ಸರ್, ಬರ್ತೀನಿ ಸರ್. ಬಾಯ್, ಗುಡ್ ನೈಟ್. ಓಕೆ ಸರ್, ಥ್ಯಾಂಕ್ ಯು, ಬಾಯ್. ರೀ, ವಿಷ್ಣು ಅವ್ರು ಏನು ಹೇಳಿದ್ರು? ಅಮೃತ ವಿಷಯಕ್ಕೆ ಅವ್ರೇನಾದರೂ ಬೇಜಾರು ಮಾಡ್ಕೊಂಡಿದ್ದಾರಾ? ಅವ್ರ ಮಾತಲ್ಲಿ ಬೇಜಾರಾಗಿಲ್ಲ ಅನ್ನೋ ಥರ ಏನೋ ಇತ್ತು. ಆದರೆ ಅವ್ರ ಮಾತಿನ ಭಾವಾರ್ಥ ತಿಳ್ಕೊಂಡ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಸರ ಆಗಿರೋದಂತೂ ನಿಜ. ಅಷ್ಟು ದೊಡ್ಡ ಬಿಲ್ಡರ್ ಅವರು. ಅವ್ರು ಮಾತಾಡಿಸಿದಾಗ ನಮ್ಮ ಅಮೃತ ನಡ್ಕೊಂಡಿರೋ ರೀತಿಗೆ ಅವ್ರಿಗೆ ಬೇಜಾರಾಗಿರುತ್ತೆ. ಆದರೆ ಏನು ಮಾಡೋಕ್ಕಾಗತ್ತೆ ಹೇಳಿ? ಅಮೃತಗೆ ಈ ಆಫೀಸು, ಕೆಲಸ, ಅಲ್ಲಿ ವ್ಯವಹಾರ ಇದೆಲ್ಲ ಹೊಸ್ತು ಅಲ್ವಾ? ಅದಕ್ಕೆ ಅವಳ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗಿ ಆ ರೀತಿ ನಡ್ಕೊಂಡಿರಬಹುದು. ಇನ್ನೊಂದು 2 ದಿನ ನಿಮ್ಮ ಜೊತೆ ಈ ರೀತಿ ಆಫೀಸ್ಗೆ ಹೋಗಿ ಬಂದು ಮಾಡಿದ್ರೆ ಅವಳಿಗೂ ಯಾರ ಜೊತೆ ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು ಅಂತ ಗೊತ್ತಾಗತ್ತೆ. ಈ ರಾಜಿಗೆ ಎಷ್ಟು ಸಲ ಹೇಳ್ತೀನಿ, ಮಲಗೋದಕ್ಕೆ ಮುಂಚೆ ಪಕ್ಕದಲ್ಲಿ ಕುಡಿಯೋ ನೀರು ಇಡು ಅಂತ. ಮಾತು ಕೇಳೋದೇ ಇಲ್ಲ. ಏನಿದು ಮೇಲ್ಗಡೆ ಲೈಟ್ ಎಲ್ಲ ಹಾಗೆ ಉರಿತಾ ಇದೆಯಲ್ಲ? ಅಮೃತ ಇನ್ನು ಮಲಗಿಲ್ವಾ? ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದಾಳೆ? ನೋಡ್ಬಿಡೋಣ. ಗಂಟೆ ಆಯಿತು. ನಾನೀಗ ನಾಗರೂಪಕ್ಕೆ ಬರೋ ಸಮಯ.